ಮಳೆ ನೀರು ನಿಂತು 36 ಗಂಟೆ ಕಳೆದ್ರೂ ಕೂಡ ರಸ್ತೆ ಇನ್ನೂ ಜಲಾವೃತವಾಗಿ ಹಾಗೆ ಇದೆ. ಇದು ಯಾವುದೋ ಮಂಗಳೂರು ಅಥವಾ ಉಡುಪಿ ಕಥೆ ಅಲ್ಲ, ಆದ್ರೆ ಬೆಂಗಳೂರಿನ ಸರ್ಜಾಪುರದ ಕಥೆ ಇದು. ಸರ್ಜಾಪುರದ ಮುಖ್ಯ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ನಿಂತ್ಕೊಂಡ್ಬಿಟ್ಟಿದೆ. ಮಳೆ ನೀರೇ ಕಡಿಮೆಯಾಗದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವ್ಯಾಪಾರ ನಡೆಸಲಾಗದೆ ಅಂಗಡಿ ಮಾಲೀಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ಮುಂಗಟ್ಟುಗಳ ಶಟರ್ ಹಾಕಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾ ಹೊರಟವರು ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ. ಸ್ಥಳದಿಂದ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, 36 ಗಂಟೆಯಾದ್ರೂ ಕೂಡ ಅಲ್ಲಿ ನೀರಿನ ಪ್ರಮಾಣ ಕಮ್ಮಿ ಆಗಿಲ್ಲ. ಏನ್ ಕಾರಣ ಇದಕ್ಕೆ? ಹಾಗಾದ್ರೆ ಬಿಬಿಎಂಪಿ ಕಣ್ಮುಚ್ಚಿ ಕುಳಿತಿದ್ಯಾ? ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸ್ತಿಲ್ವಾ? ಎಲ್ಲಿ ಹೋಯ್ತು ಬ್ರ್ಯಾಂಡ್ ಬೆಂಗಳೂರು? ಮೊನ್ನೆ ಸುರಿದಂತಹ ಒಂದೇ ಒಂದು ಮಳೆಯಿಂದ ನಗರದ ರಸ್ತೆಯ ಅಸಲಿ ಬ್ರ್ಯಾಂಡ್ ಇದೀಗ ಆ ಮಳೆ ನೀರಲ್ಲಿ ಕೊಚ್ಚಿ ಹೋಯ್ತಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ನಾನು ನೇರವಾಗಿ ದೃಶ್ಯ ಸಮೇತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಇದು ಸರ್ಜಾಪುರದ RJ ಟೆಕ್ ಪಾರ್ಕ್ ಮುಂಭಾಗದಲ್ಲಿರುವಂತಹ ದೃಶ್ಯ. ಈ ಒಂದು ಜಾಗ ಏನಿದೆ, ಇದರ ಎದುರುಗಡೆ ಒಂದು IT ಕಂಪನಿ ಕೂಡ ಇರುವಂತದ್ದು. ಈ ಒಂದು ಜಾಗದಲ್ಲಿ ಈ ತರ ನೀರು ನಿಂತು 3-4 ದಿನ ಆಗಿದೆ. ಮೊನ್ನೆ ಸುರಿದ ಮಳೆಯಿಂದ ಮತ್ತಷ್ಟು ನೀರು ಕೂಡ ಹೆಚ್ಚಾಗಿರುವಂತದ್ದು. ಪ್ರತಿಯೊಂದು ವಾಹನ ಈ ಒಂದು ಜಾಗದಲ್ಲಿ ಬಂದು ಕೆಟ್ಟು ಹೋಗ್ತಾ ಇರುವಂತದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಆಟೋ ಕೂಡ ಇದೆ, ಅದು ಕೂಡ ಇದೇ ಜಾಗದ ಮೂಲಕ ರೋಡ್ ಕ್ರಾಸ್ ಮಾಡಲು ಬಂದು ಕೆಟ್ಟೋಗಿರುವಂತಹ ದೃಶ್ಯ ಕೂಡ ನೀವು ಗಮನಿಸ್ತಾ ಇರಬಹುದು. ಅದೇ ರೀತಿ ಕೇವಲ 5-6 ನಿಮಿಷ ಅಂತಲೇ 10ಕ್ಕೂ ಅಧಿಕ ವಾಹನಗಳಲ್ಲಿ ಕೆಟ್ಟೋಗಿರುವಂತದ್ದು. ಈ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇರುವಂತದ್ದು. ಇಲ್ಲಿ ಮುಖ್ಯ ಕಾರಣ ಏನಂದ್ರೆ, ಎಲ್ಲೊಂದು ಕಡೆ ಇಲಾಖೆಗಳ ನಡುವಿನ ಸಮನ್ವಯತೆ ಕೊರತೆಯಲ್ಲಿ ಎದ್ದು ಕಾಣ್ತಾ ಇದೆ. ಅಂದ್ರೆ ರೈಲ್ವೆ ಇಲಾಖೆ ಆಗಿರ್ಬೋದು, BBMP ಆಗಿರ್ಬೋದು, ಪಂಚಾಯತ್ ಮೂವರಿಗೂ ಬರುವಂತಹ ಜಾಗ, ಮೂವರ ವ್ಯಾಪ್ತಿಗೆ ಬರುವಂತಹ ಜಾಗ ಇದು. ಬಟ್ ಎಲ್ಲೋ ಮೂವರು ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇರುವ, ಅಂದ್ರೆ ತಮ್ಮ ಮೇಲೆ ಬರುವಂತಹ ಆರೋಪವನ್ನು ತಿರಸ್ಕರಿಸುವ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಜಾಗ BBMP ಅವರನ್ನು ಪ್ರಶ್ನೆ ಮಾಡಿದ್ರೆ, ರೈಲ್ವೆ ಇಲಾಖೆಯವರು ನೀರು ಹೋಗುವ ಜಾಗದಲ್ಲಿ ಏನು ಅಡ್ಡದಾಗಿ ಒಂದು ಗೋಡೆ ಕಟ್ಟಿದೆ, ಅದಕ್ಕೆ ಅಲ್ಲಿ ನೀರು ನಿಂತಿದೆ, ಇದನ್ನೇನಿದ್ರು ರೈಲ್ವೆ ಇಲಾಖೆಯವರು ಮಾಡ್ಬೇಕು ಅಂತ BBMP ಅವರು ಉತ್ತರ ಕೊಟ್ರೆ, ಇನ್ನು BBMP ಅವರು ಪ್ರಶ್ನೆ ಮಾಡಿದ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ಅದು ಪಂಚಾಯತ್ ವ್ಯಾಪ್ತಿ ಬರುತ್ತೆ ಅಂತಾರೆ. ಪಂಚಾಯತ್ ಅವರನ್ನು ಪ್ರಶ್ನೆ ಮಾಡಿದ್ರೆ BBMP ವ್ಯಾಪ್ತಿಗೆ ಬರುತ್ತೆ ಅಂತಾರೆ. ಎಲ್ಲೊಂದು ಮೂವರ ಇಲಾಖೆಯಲ್ಲಿ ಕೊರತೆ ಇದೀಗ ಜನರು ಪರದಾಡಬೇಕಾದ ಸನ್ನಿವೇಶ ಎದುರಾಗಿರುವಂತದ್ದು. ಪರಿಣಾಮ ಈ ಒಂದು ರೋಡ್ ಅನ್ನು ಕ್ರಾಸ್ ಆಗದೆ ಜನರು ಈ ಒಂದು ರಸ್ತೆಯಿಂದ ದಾಟಲು ಫ್ಲೈಓವರ್ ಮೂಲಕ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ಸದ್ಯಕ್ಕೆ ನಿರ್ಮಾಣವಾಗಿರುವಂತದ್ದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.